ನಾನು ಇಂಟ್ರಾಗೇಷನ್ ಮಾಡ್ತಾ ಇಲ್ಲ. ಜಸ್ಟ್ ಒಬ್ಬ ಪತ್ರಕರ್ತನಾಗಿ ನಿಮ್ಮನ್ನ ಒಂದಷ್ಟು ವಿಚಾರಗಳನ್ನ ನಿಮ್ಮನ್ನ ತಿಳಿಸುವಂತ ಕೆಲಸ ತಿಳಿದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ ಅಷ್ಟೇ ವಿನ ಬೇರೆ ಏನೂ ಇಲ್ಲ. ವಿಚಾರಣೆ ಕರೆದ್ರು, ವಿಚಾರಣೆಗೆ ಹೋದ್ರಿ, ಏನಾಯ್ತಲ್ಲಿ? ಸರ್ ಈಗ ಫಸ್ಟ್ ಕೇಳಿದ್ರು ನನಗೆ ಹೇಗೆ ರಿಲೇಟೆಡ್ ಲೈಕ್ JDS ಹೆಂಗೆ ನನಗೆ ಕನೆಕ್ಟೆಡ್ ಆಗಿದ್ದು ಅಂತ ಹೇಳಿ. ನನ್ನ ಗ್ರಾಮ ಪಂಚಾಯತಿಲಿ ಬಂದು ಅವರು ಜಾಸ್ತಿ ಇದ್ದಿದ್ದೆ JDS ಅವರು. ಸೊ ಒಂದಷ್ಟು ಅಲ್ಲಿಂದನೇ ನನಗೆ ಬಿಕಾಸ್ ಇದು ನನಗೆ ಹೊಸ್ತು, ಗ್ರಾಮ ಪಂಚಾಯತಿನೇ ನನ್ನ ಫಸ್ಟ್ ಪೊಲಿಟಿಕಲ್ ಕರಿಯರ್ ಇದ್ರಿಂದ ಅದ್ರ ಜೊತೆಗೆ ಇಂಡಿಪೆಂಡೆಂಟಾಗಿ ಗೆದ್ದಿದ್ದೆ. ನೆಕ್ಸ್ಟು ಅವ್ರಗಳ ಜೊತೆ ಕೆಲಸಗಳು ಮಾಡುವಾಗ ಒಂದಷ್ಟು ಅವ್ರ ಜೊತೆ ಬಾಂಧವ್ಯ ಬೆಳೀತು. ನೆಕ್ಸ್ಟ್ ಡೇಸ್ಗಳಲ್ಲಿ ಸಕಲೇಶ್ಪುರ ತಾಲೂಕು ಮಟ್ಟದಲ್ಲಿ ಅಲ್ಲಿರೋ ಮುಖಂಡರುಗಳು ಒಂದಷ್ಟು ಆ ಥರ, ಯಾಕೆಂದರೆ ನಾನು ಹುಟ್ಟಿದ್ದು ಅಲ್ಲೇ ಬೆಳೆದಿದ್ದು ಓದುವಾಗ ಇದ್ದಿದ್ದು ಅಲ್ಲೇ ಇದ್ದಿದ್ದರಿಂದ ಸೊ ನನಗೆ ಅದು ತುಂಬ ಈಸಿ ಆಯಿತು. ನನಗೆ ಅಲ್ಲಿ ಜನಗಳೆಲ್ಲ ಜಾಸ್ತಿ JDS ಪಕ್ಷದಲ್ಲೇ ಇದ್ದಿದ್ದರಿಂದ ನಾನು ಅಲ್ಲಿ ಗುರುತಿಸ್ಕೊಳ್ಳೋಣ ಅಂತ ಹೇಳಿ ನಾನು ಇದು ಮಾಡ್ಕೊಂಡಿದ್ದೆ. ಸೊ ಇಲ್ಲಿ ಇವ್ರು ಏನು ಕೇಳ್ತಾರೆ ಅಂದರೆ, ನೀವು JDS ಪಕ್ಷನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ? ಓಕೆ, ಅಂದ್ರೆ ಇವತ್ತು JDS ಪಕ್ಷನೇ ಟಾರ್ಗೆಟ್ ಮಾಡಿದಾರೆ ಅಂತನಾ? ಹೌದು ಸರ್. ಹೇಗೆ ಹೇಳ್ತೀರಿ, ಹೇಗೆ ಟಾರ್ಗೆಟ್ ಮಾಡಿದ್ರು? ನೋಡಿ, ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಮಾಡಿರೋದು ತಪ್ಪಲ್ವಾ? ಅವ್ರು ಮಾಡಿರೋ ತಪ್ಪು ಇರ್ಬೋದು ಸರ್. ನಾನು ಕೇಳೋದು, ಈಗ ಟಿಕೆಟ್ ಸಿಗ್ತಾ ಇರ್ಲಿಲ್ವಲ್ಲ, ಇವ್ರು ಮುಂಚೆನೇ ಹೇಳ್ಬಿಟ್ಟಿದ್ರೆ, ಮುಂಚೆನೇ ಇವರು ಏನಾದರೂ ಅದನ್ನು ಆಚೆ ತೆಗೆದು ಅವ್ರು ನಿಜವಾಗ್ಲೂ ಒಳ್ಳೆ ಜನಗಳಾಗಿದ್ದಿದ್ರೆ ನಾನು ಹೇಳೋದು. ಆಮೇಲೆ ಸರ್ ನಾನು ಇನ್ನೂ ಒಂದು ಹೇಳ್ತೀನಿ, ಪೆನ್ ಡ್ರೈವ್ ಬಂದಾಗಲೂ ನಾನು ಕೇಳಿದ್ದು ಒಂದೇ, ಅಂದರೆ ಒಂದು ಈ ಥರ ವಿಡಿಯೋಗಳಿದೆ ಅಂತ ಹೇಳುವಾಗ ಯಾರನ್ನ ಕೇಳಿದ್ರಿ? ಎಲ್ಲರೂ ಜನಗಳು ಒಂದಷ್ಟು ಮಾತುಕತೆ ಬಂತಲ್ಲ, ಒಂದು ಕಡೆ ಅಲ್ಲ ಅದು ಶೇರ್ ಆಗಿದ್ದು, ಎಲ್ಲ ಕಡೆ ಶೇರ್ ಆಗ್ತಾ ಇತ್ತು. ಸೊ ಎಲ್ಲ ಜನಗಳು ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು. ಆಗಲೂ ನಮ್ಮಲ್ಲಿ ಒಂದೇ ಕ್ವೆಶನ್ ಬಂದಿದ್ದು, ಅಲ್ಲಿ ಯಾರೋ ಸೋಲ್ಸೋಕ್ಕೆ ಅಥವಾ ಯಾರೋ ಗೆಲ್ಸ್ಕೊಳ್ಳೋಕ್ಕೋಸ್ಕರ ಹೆಣ್ಮಕ್ಳುಗಳದ್ದು ಇದನ್ನು ಹಾಳು ಮಾಡಿದ್ರು ಅವರು, ಏನೋ ರೆಸ್ಪೆಕ್ಟ್ಸ್ ಅಥವಾ ಇನ್ನೊಂದನ್ನು. ಸೊ ನಮಗೆ ಅದೆಲ್ಲ ಬೇಜಾರಿತ್ತು. ಹಾಗೆ ಅಂತ ಹೇಳಿ JDS ಪಕ್ಷದಲ್ಲಿ ಇರೋರೆಲ್ಲ ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೇ ನಮಗೆ ಎಲ್ಲಿ ಒಳ್ಳೇದಿದೆ, ಅವಕಾಶಗಳು ಒಳ್ಳೇದಿರುತ್ತೆ, ನಾನು ಅಲ್ಲಿ ನಿಂತ್ಕೊಂಡು ನಾನು ಈಗ ಹೋಗಬೇಕು. ಈಗ ಅವರು ಪ್ರಜ್ವಲ್ ರೇವಣ್ಣ ಕೆಟ್ಟವರೋ ಒಳ್ಳೆಯವರೋ ನನಗೆ ಗೊತ್ತಿಲ್ಲ, ಬಟ್ ಪಕ್ಷದಲ್ಲಿ ಒಳ್ಳೇದಿದೆ, ಆ ಪಕ್ಷದ ಸಿದ್ಧಾಂತಕ್ಕೆ ನಾನು ಒಪ್ಕೊಂಡು ನಾನು ಒಬ್ಬ ಹೋರಾಟಗಾರ್ತಿ ಆಗಿದ್ದೆ ಅಂತ ನೀವು ಹೇಳ್ಕೊಂಡ್ರಿ. ಈ ವಿಚಾರ ಗೊತ್ತಾದಾಗ ಸಂತ್ರಸ್ತರಿಗೆ ಜಸ್ಟಿಸ್ ಕೊಡಿಸುವಂತ ಕೆಲಸ ಮಾಡ್ಬೋದಿತ್ತಲ್ವಾ? ಯಾವ ಥರ ಅಂತ ಹೇಳಿ, ಯಾವ ಥರ? ಈಗ ನೀವು ಹೇಳಿದ್ರಲ್ಲ, ಅವರ ಒಂದಷ್ಟು ಏನೊಂದಷ್ಟು ಹರಿದಾಡಿದ್ವು, ಪೆನ್ ಡ್ರೈವನ್ನ ಕಳಿಸುವಂತ ಅಂದರೆ ಸ್ಪ್ರೆಡ್ ಮಾಡುವಂಥ ಕೆಲಸಗಳನ್ನ ಮಾಡಿದ್ರು. ಯಾರು ಮಾಡಿದ್ರು ಅವ್ರ ವಿರುದ್ಧವಾಗಿ ಧ್ವನಿ ಎತ್ತೋ ಕೆಲಸ ಏನಾದರೂ ಮಾಡ್ಬೋದಿತ್ತಲ್ವಾ ನೀವು? ಸರ್ ಯಾರು ಹರಿದಾಡಿಸ್ತಾ ಇದ್ರು ಅನ್ನೋದೇ ಗೊತ್ತಾಗ್ತಿರ್ಲಿಲ್ವಲ್ಲ ಸರ್. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ಯಾರ ವಿರುದ್ಧ ಅದನ್ನು ಕೊಡಬೇಕು ಅನ್ನೋ, ಆಮೇಲೆ ನಮಗೇನು ಫಸ್ಟ್ ಹೇಳ್ತಾ ಇದ್ದಿದ್ದು ಗೊತ್ತು, ಈ ಥರ ಪೆನ್ ಡ್ರೈವ್ ಈ ಥರ ಇದೆ ಆ ಥರ, ಬಟ್ ನಾವು ಯಾರೂ ಆ ಥರ ನೋಡಿರಲಿಲ್ಲ. ಸೊ ಹಾಗಾಗಿ ನಮ್ಗೊಂದಷ್ಟು ಕ್ಲಾರಿಫೈ ಇಲ್ದಲೇ ನಾವು ಹೋಗಿ ಏನೋ ಮಾಡೋಕ್ಕೂ ಆಗಲ್ಲ. ಸೊ ಆ ಥರ. ಆಮೇಲೆ ಕೆಲವರು ಹೇಳೋಕೆ ಸ್ಟಾರ್ಟ್ ಮಾಡಿದ್ರು ಇದೆಲ್ಲ ಫೇಕ್ ಅಂತ ಹೇಳಿ, AI ಇಂದ ಏನೋ ಸಮಥಿಂಗ್ ಇವಾಗೆಲ್ಲ ಬರುತ್ತೆ ಅಲ್ಲ, ಆ ಥರ ವಿಡಿಯೋಗಳು ಅಂತ ಹೇಳೋಕೆ ಸ್ಟಾರ್ಟ್ ಮಾಡಿದ್ರು. ಸಡನ್ನಾಗಿ ನಮಗೇನು, ನಾವು ಹಳ್ಳಿಯಲ್ಲಿ ಇದ್ದಿದ್ದರಿಂದ ನನಗೆ ಸಡನ್ನಾಗಿ ಆ ಥರ ಕೇಸ್ ಹಾಕ್ಬೋದು ಅನ್ನೋದೆಲ್ಲ ನಮಗೆ ಗೊತ್ತಾಗಲಿಲ್ಲ. ಬಟ್ ಐ ಇನ್ಫಾರ್ಮ್ ಟು ಎವ್ರಿಬಡಿ, ಲೈಕ್ ಅವ್ರ ಫ್ಯಾಮಿಲಿಗಳಲ್ಲಿ ಎಲ್ಲರಿಗೂ ಇನ್ಫಾರ್ಮ್ ಮಾಡಿದ್ದೀನಿ, ಈ ಥರ ಇದೆ ಅಂತ ಇದ್ದಾರೆ ಅನ್ನೋದನ್ನ ನಾನು ಎಲ್ಲರಿಗೂ ಇನ್ಫಾರ್ಮ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ.